ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಮಾತನಾಡಿದ ಸಂದರ್ಶನದ ಸಂಪೂರ್ಣ ಭಾಗ ಶೀಘ್ರದಲ್ಲೇ ಪ್ರಸಾರವಾಗಲಿದೆ. ಇನ್ನು ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿರೋ ಸಾಧ್ಯತೆ ಇದೆ. ನವೆಂಬರ್ 30ರ ಒಳಗೆ ಈ ಬಗ್ಗೆ ತೀರ್ಮಾನ ಮಾಡ್ತಾರೆ. ಬೆಂಗಳೂರಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿರೋ ಸಾಧ್ಯತೆ ಇರೋದ್ರಿಂದ ನವೆಂಬರ್ 30ರ ಒಳಗೆ ಈ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಬೆಂಗಳೂರಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಅಂತ ಸಿಎಂ ಹೇಳಿದ್ದಾರೆ. ಆದ್ರೆ ನಮ್ಮ ಬಳಿ ಪುನಾರಚನೆ ಬಗ್ಗೆ ಏನೂ ಮಾತನಾಡಿಲ್ಲ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾಕಂದ್ರೆ 3 ತಿಂಗಳ ಹಿಂದೆಯೇ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ 2.5 ವರ್ಷಗಳ ಕಾಲ ಅವಧಿ ನಡೆಸಿದ ಬಳಿಕ ಪುನಾರಚನೆ ಮಾಡಬೇಕು ಅಂತ ಹೇಳಿ ನಾನು ಸುಮ್ಮನಿದ್ದೆ ಅಂತ ಹೇಳಿದ್ದಾರೆ. ಸೊ ಅದೇ ವಿಚಾರವನ್ನ ಈಗ ಚಲುವರಾಯಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಸೀನಿಯರ್ ಲೀಡರ್ ಇದ್ದಾರೆ. ಅವ್ರಿಗೆ ಹೈಕಮಾಂಡ್ ಸ್ವಲ್ಪ ಟಚ್ಚಲ್ಲೂ ಇದ್ದಾರೆ. ರೀಶಫಲ್ನ ಹೌದು ನಮ್ಮ ಮುಖ್ಯಮಂತ್ರಿಗಳೇ ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಕಳೆದ 1 ವರ್ಷದಿಂದನೇ ಕೆಲವ್ರನ್ನ ಕೈ ಬಿಡೋದು, ಕೆಲವ್ರು ತಗೊಳ್ಳೋದು ಇವೆಲ್ಲ ಚರ್ಚೆ ಆಯಿತು. ಅದಾದಮೇಲೆ ನಮ್ಮ ನಾಗೇಂದ್ರಂದು ಸ್ವಲ್ಪ ಬೇರೆ ಇಶ್ಯೂನಲ್ಲಿ ಹೋಯಿತು. ಅದನ್ನು ವಾಪಸ್ ತಗೋಬೇಕು ಅಂತ ಬಂದರು. ಅದಾದಮೇಲೆ ಈಗ ರಾಜಣ್ಣವ್ರದ್ದು ಇದಾಗಿದೆ, ಡ್ರಾಪ್ ಆಗಿದೆ. ಸೊ ಹೀಗಾಗಿ ಇವೆಲ್ಲ ಒನ್ ಟೈಮ್ ಈಗ 2.5 ವರ್ಷ ಆಗ್ತಾ ಇರೋದ್ರಿಂದ ನವೆಂಬರ್ 21ಕ್ಕೆ 2.5 ವರ್ಷ ಮುಗಿಯುತ್ತೆ. ಆ ಟೈಮ್ನಲ್ಲಿ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕೋತೀನಿ ನಾನು. ಬಟ್ ನನಗೆ ಅದು ವಿಚಾರ ಗೊತ್ತಿಲ್ಲ, ಆದರೆ ಒಪ್ಕೋತೀನಿ. ಸೊ ಇದು ಎಲ್ಲವೂ ಸಹ ಒಂದು ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30ರೊಳಗಡೆ ಡಿಸ್ಕಷನ್ ಆಗುತ್ತೆ. ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು, ಡೆಪ್ಟಿ ಸಿಎಂ ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ರು ಬದ್ಧ ಅಂತ ಹೇಳಿದ್ದಾರೆ. ಅದರಿಂದ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನಂತ ಅನ್ಕೊಳ್ಳೋದು ನಾವೆಲ್ಲ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಯಾವುದೂ ಇಲ್ಲ. ಈ ಬಗ್ಗೆ ಹೈಕಮಾಂಡ್ ಏನೂ ಕೇಳಿಲ್ಲ. ಇದೆಲ್ಲ ಸೃಷ್ಟಿ ಅಷ್ಟೇ. ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನವೆಂಬರ್ ಕ್ರಾಂತಿ ಆಗುತ್ತೆ ಅಥವಾ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೂ ಇಲ್ಲ, ಈ ಬಗ್ಗೆ ಹೈಕಮಾಂಡ್ ಏನೂ ಹೇಳಿಲ್ಲ, ಇದೆಲ್ಲ ಸೃಷ್ಟಿ ಅಷ್ಟೇ ಅಂತ ಹೇಳಿ ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಕೇವಲ ಶಾಂತಿ ಅಷ್ಟೇ. ಯಾರನ್ನ ಸಚಿವರಾಗಿ ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟದ್ದು. ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಯಾವ ನವಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅನ್ನೋದಿಲ್ಲ. ಹೈಕಮಾಂಡ್ ಹಂಗೇನು ಹೇಳಿಲ್ಲ. ಕೆಲವರು ಅದನ್ನು ಸೃಷ್ಟಿ ಮಾಡ್ತಿರೋದಂತೂ ನಿಜ. ಬಟ್ ಯಾವುದೇ ಕ್ರಾಂತಿಗಳಾಗಲ್ಲ. ಏನೇ ತೀರ್ಮಾನ ಆದರೂ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ತಗೊಳ್ತಿರೋದು ನಮ್ಮ ಭಾವನೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೈಕಮಾಂಡು ಅವರು ಸ್ವತಂತ್ರರು ತೀರ್ಮಾನ ತಗೊಳ್ಳೋಕ್ಕೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕೊಟ್ಟಿದೆ. ನಮ್ಮ ತಂದೆಯವ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅವರು ನಮ್ಮ ತಂದೆಯವ್ರ ಪಕ್ಷಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರೆ. ಯಾಕೆ ಕಾಂಗ್ರೆಸ್ ಪಕ್ಷ ನಮಗೆಲ್ಲವನ್ನು ಕೊಟ್ಟಿದೆ. ಆದ್ದರಿಂದ ನಮ್ಮದೇನು ವಿರೋಧ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ, ಅವ್ರ ಮಂತ್ರಿಯಾಗಿ ಮುಂದುವರಿಸ್ತಾರೋ, ಪಕ್ಷ ಸಂಘಟನೆಗೆ ಆಗಿ ಉಪಯೋಗಿಸ್ಕೊಳ್ತಾರೋ, ಅದು ಅವ್ರಿಗೆ ಬಿಟ್ಟಂಥದ್ದು. ಅವ್ರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ, ನೋ ಕ್ರಾಂತಿ. ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕೊಳ್ಬೇಕಾಗಿಲ್ಲ, ಮತ್ತೊಂದು ಇಲ್ಲ. ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಬೇಡಿಕೆ ಇಟ್ಕೊಂಡು ಹೋಗಂಗಿಲ್ಲ, ಯಾರು ಅಪಸ್ವರನೂ ಎತ್ತಂಗಿಲ್ಲ, ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ. ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವಿರ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ. ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ, ಸಂತೋಷದಿಂದ ಅವ್ರ ಜೊತೆಲಿ
ರೈಸಿಂಗ್ ಕರ್ನಾಟಕದಲ್ಲಿ ಸಿಎಂ ಮಾತನಾಡಿದ ಸಂದರ್ಶನದ ಸಂಪೂರ್ಣ ಭಾಗ ಶೀಘ್ರದಲ್ಲೇ ಪ್ರಸಾರವಾಗಲಿದೆ. ಇನ್ನು ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿರೋ ಸಾಧ್ಯತೆ ಇದೆ. ನವೆಂಬರ್ 30ರ ಒಳಗೆ ಈ ಬಗ್ಗೆ ತೀರ್ಮಾನ ಮಾಡ್ತಾರೆ. ಬೆಂಗಳೂರಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿರೋ ಸಾಧ್ಯತೆ ಇರೋದ್ರಿಂದ ನವೆಂಬರ್ 30ರ ಒಳಗೆ ಈ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಬೆಂಗಳೂರಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಅಂತ ಸಿಎಂ ಹೇಳಿದ್ದಾರೆ, ಆದ್ರೆ ನಮ್ಮ ಬಳಿ ಪುನಾರಚನೆ ಬಗ್ಗೆ ಏನೂ ಮಾತನಾಡಿಲ್ಲ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾಕಂದ್ರೆ 3 ತಿಂಗಳ ಹಿಂದೆಯೇ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ 2.5 ವರ್ಷಗಳ ಕಾಲ ಅವಧಿ ನಡೆಸಿದ ಬಳಿಕ ಪುನಾರಚನೆ ಮಾಡಬೇಕು ಅಂತ ಹೇಳಿ ನಾನು ಸುಮ್ಮನಿದ್ದೆ ಅಂತ ಹೇಳಿದ್ದಾರೆ. ಸೊ ಅದೇ ವಿಚಾರವನ್ನ ಈಗ ಚಲುವರಾಯಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಸೀನಿಯರ್ ಲೀಡರ್ ಇದ್ದಾರೆ. ಅವ್ರಿಗೆ ಹೈಕಮಾಂಡ್ ಸ್ವಲ್ಪ ಟಚ್ಚಲ್ಲೂ ಇದ್ದಾರೆ. ರೀಶಫಲ್ನ ಹೌದು ನಮ್ಮ ಮುಖ್ಯಮಂತ್ರಿಗಳೇ ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಕಳೆದ 1 ವರ್ಷದಿಂದನೇ ಕೆಲವ್ರನ್ನ ಕೈ ಬಿಡೋದು, ಕೆಲವ್ರು ತಗೊಳ್ಳೋದು ಇವೆಲ್ಲ ಚರ್ಚೆ ಆಯಿತು. ಅದಾದಮೇಲೆ ನಮ್ಮ ನಾಗೇಂದ್ರದ್ದು ಸ್ವಲ್ಪ ಬೇರೆ ಇಶ್ಯೂನಲ್ಲಿ ಹೋಯಿತು, ಅದನ್ನು ವಾಪಸ್ ತಗೋಬೇಕು ಅಂತ ಬಂದರು. ಅದಾದಮೇಲೆ ಈಗ ರಾಜಣ್ಣವ್ರದ್ದು ಇದಾಗಿದೆ, ಡ್ರಾಪ್ ಆಗಿದೆ. ಸೊ ಹೀಗಾಗಿ ಇವೆಲ್ಲ ಒಂದು ಟೈಮ್ ಈಗ 2.5 ವರ್ಷ ಆಗ್ತಾ ಇರೋದ್ರಿಂದ ನವೆಂಬರ್ 21ಕ್ಕೆ 2.5 ವರ್ಷ ಮುಗಿಯುತ್ತೆ. ಆ ಟೈಮ್ನಲ್ಲಿ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕೋತೀನಿ ನಾನು. ಬಟ್ ನನಗೆ ಅದು ವಿಚಾರ ಗೊತ್ತಿಲ್ಲ, ಆದರೆ ಒಪ್ಕೋತೀನಿ. ಸೊ ಇದು ಎಲ್ಲವೂ ಸಹ ಒಂದು ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30ರೊಳಗಡೆ ಡಿಸ್ಕಷನ್ ಆಗುತ್ತೆ. ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು, ಡೆಪ್ಟಿ CM ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ಅದರಿಂದ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನಂತ ಅನ್ಕೊಳ್ಳೋದು ನಾವೆಲ್ಲ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಯಾವುದೂ ಇಲ್ಲ. ಈ ಬಗ್ಗೆ ಹೈಕಮಾಂಡ್ ಏನೂ ಕೇಳಿಲ್ಲ. ಇದೆಲ್ಲ ಸೃಷ್ಟಿ ಅಷ್ಟೇ. ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನವೆಂಬರ್ ಕ್ರಾಂತಿ ಆಗುತ್ತೆ ಅಥವಾ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೂ ಇಲ್ಲ, ಈ ಬಗ್ಗೆ ಹೈಕಮಾಂಡ್ ಏನೂ ಹೇಳಿಲ್ಲ, ಇದೆಲ್ಲ ಸೃಷ್ಟಿ ಅಷ್ಟೇ ಅಂತ ಹೇಳಿ ಚಾಮರಾಜನಗರದಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಕೇವಲ ಶಾಂತಿ ಅಷ್ಟೇ. ಯಾರನ್ನ ಸಚಿವರಾಗಿ ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟದ್ದು. ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಯಾವ ನವಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅನ್ನೋದಿಲ್ಲ. ಹೈಕಮಾಂಡ್ ಹಂಗೇನು ಹೇಳಿಲ್ಲ. ಕೆಲವರು ಅದನ್ನು ಸೃಷ್ಟಿ ಮಾಡ್ತಿರೋದಂತೂ ನಿಜ. ಬಟ್ ಯಾವುದೇ ಕ್ರಾಂತಿಗಳಾಗಲ್ಲ. ಏನೇ ತೀರ್ಮಾನ ಆದರೂ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ತಗೊಳ್ತಿರೋದು ನಮ್ಮ ಭಾವನೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೈಕಮಾಂಡು ಅವರು ಸ್ವತಂತ್ರರು ತೀರ್ಮಾನ ತಗೊಳ್ಳೋಕ್ಕೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕೊಟ್ಟಿದೆ, ನಮ್ಮ ತಂದೆಯವ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅವರು ನಮ್ಮ ತಂದೆಯವ್ರ ಪಕ್ಷಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರೆ. ಯಾಕೆ ಕಾಂಗ್ರೆಸ್ ಪಕ್ಷ ನಮಗೆಲ್ಲವನ್ನು ಕೊಟ್ಟಿದೆ, ಆದ್ದರಿಂದ ನಮ್ಮದೇನು ವಿರೋಧ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ, ಅವ್ರು ಮಂತ್ರಿಯಾಗಿ ಮುಂದುವರಿಸ್ತಾರೋ, ಪಕ್ಷ ಸಂಘಟನೆಗೆ ಆಗಿ ಉಪಯೋಗಿಸ್ಕೊಳ್ತಾರೋ, ಅದು ಅವ್ರಿಗೆ ಬಿಟ್ಟಂಥದ್ದು. ಅವ್ರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ, ನೋ ಕ್ರಾಂತಿ. ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕೊಳ್ಬೇಕಾಗಿಲ್ಲ, ಮತ್ತೊಂದು ಇಲ್ಲ. ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಬೇಡಿಕೆ ಇಟ್ಕೊಂಡು ಹೋಗಂಗಿಲ್ಲ, ಯಾರು ಅಪಸ್ವರನೂ ಎತ್ತಂಗಿಲ್ಲ, ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ. ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವಿರ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ. ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ, ಸಂತೋಷದಿಂದ ಅವ್ರ ಜೊತೆಲಿ